ಸ್ನೇಹಿತರೆ, ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಡೈಲಿ ಹಣ ಸೇವಿಂಗ್ಸ್ ಮಾಡ್ತಾ ಇದ್ರೆ ಆ ಒಂದು ಸೇವಿಂಗ್ಸ್ನ ಯಾವ ರೀತಿ ಸ್ಟಾಪ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ಪರ್ಮನೆಂಟ್ ಆಗಿ ಯಾವ ರೀತಿ ಸ್ಟಾಪ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ಪೌಸ್ ಮಾಡಿ ಇಡ್ಬೋದು, ಅಥವಾ ನಾವು ಬೇಡ ಅಂದ್ರೆ ನಾವು ಪರ್ಮನೆಂಟ್ ಆಗಿ ಸ್ಟಾಪ್ ಕೂಡ ಮಾಡ್ಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಜಾರ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ನಮ್ಮ ಸೇವಿಂಗ್ಸ್ನ ಯಾವ ರೀತಿ ನಾವು ಡೈಲಿ ಸೇವಿಂಗ್ಸ್ ಡೈಲಿ ಅಥವಾ ವೀಕ್ಲಿ ಹಣ ಕಟ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಸ್ಟಾಪ್ ಮಾಡ್ಬೋದು. ಇಲ್ಲಿ ನೋಡಿ, ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮೊದಲು ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ಪ್ರೊಫೈಲ್ ಐಕಾನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡೈಲಿ ಸೇವಿಂಗ್ಸ್ ಅಂತ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ ನೋಡಿ. ಡೈಲಿ ಸೇವಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಅದ್ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೈಲಿ ಸೇವಿಂಗ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸ್ವಲ್ಪ ಈ ರೀತಿ ನೋಡಿ, ಸ್ವಲ್ಪ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿ ಇನ್ನೊಂದು ಸ್ವಲ್ಪ. ನಂತರದಲ್ಲಿ ಇಲ್ಲಿ ಕೊನೆಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಮ್ಯಾನೇಜ್ ಸೇವಿಂಗ್ಸ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಸೇವಿಂಗ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 3 ಆಪ್ಷನ್ಸ್ ಇದೆ ಸ್ನೇಹಿತರೆ. ಪೋಸ್ ಡೈಲಿ ಸೇವಿಂಗ್ಸ್ ಅಂದರೆ ಕೆಲವು ದಿನಗಳಲ್ಲಿ ಮಾತ್ರ ಪೋಸ್ ಮಾಡ್ಬೋದು. ಅಪ್ಡೇಟ್ ಅಂದರೆ ಇನ್ನೂ ಅಮೌಂಟ್ ಜಾಸ್ತಿ ಅಥವಾ ಕಡಿಮೆ ಮಾಡಬಹುದು. ನಂತರದಲ್ಲಿ ಸ್ಟಾಪ್ ಡೈಲಿ ಸೇವಿಂಗ್ಸ್ ಅಂದರೆ ಕೆಳಗಡೆ ಇರುವಂಥದ್ದು ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡೋದು. ಇಲ್ಲಿ ಪೋಸ್ ಅಂದರೆ ಸ್ವಲ್ಪ ದಿನಗಳ ನಂತರವರೆಗೆ ಮಾತ್ರ ಪೋಸ್ ಮಾಡಿ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಅಪ್ಡೇಟ್ ಅಂದರೆ ನೀವು ಅಮೌಂಟನ್ನು ಅದರಲ್ಲಿ ಕಡಿಮೆ ಅಥವಾ ಜಾಸ್ತಿ ಮಾಡ್ಬೋದು. ನಂತರದಲ್ಲಿ ಸ್ಟಾಪ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ, ಯಾಕೆಂದರೆ ನಾವೀಗ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡ್ತಾ ಇದೀವಿ. ಅದಕ್ಕಾಗಿ ಕೆಳಗಡೆ ಇರುವಂಥ ಸ್ಟಾಪ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿ ಒಂದು ವಿಡಿಯೋ ನಡೀತಾ ಇದೆ. ಇಲ್ಲಿ ಸ್ಟಾಪ್ ಅಂತ ಕೆಳಗಡೆ ಇಲ್ಲಿ ನೋಡ್ಬೋದು, ಸ್ಟಾಪ್ ಸೇವಿಂಗ್ ಅಂತ ಮತ್ತೆ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನಂತರದಲ್ಲಿ ಯಾವ ಕಾರಣಕ್ಕಾಗಿ ಅಂತ ಇಲ್ಲಿ ಡೋಂಟ್ ವಾಂಟ್ ಟು ಸೇವ್ ಡೈಲಿ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ ಈ ಕಡೆಗೆ ಇದೆ ನೋಡಿ, ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಕಾರಣಕ್ಕಾಗಿ ಸ್ಟಾಪ್ ಮಾಡ್ತಾ ಇದ್ದೀರಿ ಅಂತ ಇಲ್ಲಿದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ರು ನೋ ಪ್ರಾಬ್ಲಮ್, ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವ ಕಾರಣಕ್ಕಾಗಿ ಸ್ಟಾಪ್ ಮಾಡ್ತಾ ಇದೆಯೋ ಅನ್ನೋದನ್ನು ಹೇಳೋದಿರುತ್ತೆ ಮಾತ್ರ. ನಂತರದಲ್ಲಿ ಇಲ್ಲಿ ಮತ್ತೆ ಸ್ಟಾಪ್ ಸೇವಿಂಗ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬಾರ್ದು, ಸ್ಟಾಪ್ ಸೇವಿಂಗ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸ್ಟಾಪ್ ಸೇವಿಂಗ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ಇದೆ ನೋಡಿ. ನಂತರದಲ್ಲಿ ಇಲ್ಲಿ ನೋಡಿ, ಎಲ್ಲಿವರೆಗೆ ಅಂತ ಕೇಳ್ತಾ ಇದೆ, ಪರ್ಮನೆಂಟ್ ಆಗಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೆ ಸ್ಟಾಪ್ ಮಾಡ್ತೀರಾ ಅಂತ ಇಲ್ಲಿ ನೋಡಿ, 1 ವೀಕು 2 ವೀಕು ಅಥವಾ ಈ ರೀತಿ ಬರ್ತಾ ಇದೆ. ಇಲ್ಲಿ ಪರ್ಮನೆಂಟ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಸ್ಟಾಪ್ ಸೇವಿಂಗ್ ಅಂತ ಕೆಳಗಡೆ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಮ್ಮ ಸೇವಿಂಗ್ ಅನ್ನೋದು 100% ಇಲ್ಲಿ ಸ್ಟಾಪ್ ಆಗಿದೆ. ಯುವರ್ ಸೇವಿಂಗ್ಸ್ ಜರ್ನಿ ಈಸ್ ಸ್ಟಾಪ್ಡ್. ಯು ವೇರ್ ಸೇವಿಂಗ್ 20 ಡೈಲಿ ಫಾರ್ 0 ಡೇಸ್ ಅಂತ ಬರ್ತಾ ಇದೆ. ಓಕೆನಾ, ಈ ರೀತಿ ನೋಡ್ಬೋದು. ಬ್ಯಾಂಕ್ ಕಡೆಯಿಂದ ಕೂಡ ಮೆಸೇಜ್ ಬಂದಿದೆ, ನಿಮ್ಮ ಸೇವಿಂಗ್ಸ್ ಸ್ಟಾಪ್ ಆಗಿದೆ ಅಂತ. ಈ ರೀತಿ ನಾವು ಜಾರ್ ಆ್ಯಪ್ನಲ್ಲಿ ಸೇವಿಂಗ್ಸ್ನ ಸ್ಟಾಪ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.